ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಆರೋಪಿಯ ಮೇಲೆ ಹಳೆ ಕೇಸ್ಗಳಿದಾವೆ. 15ನೇ ಆರೋಪಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಮೇಲಿದೆ ಹಲ್ಲೆ ಪ್ರಕರಣ. ತನ್ನ 4 ಸಹಚರರ ಜೊತೆ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದ ಕೇಸ್ನಲ್ಲಿದ್ದಾನೆ ಈತ. ತಲಗಟ್ಪುರ ಠಾಣಾ ವ್ಯಾಪ್ತಿಯ ಹೆಮ್ಮಿಗೆಪುರದಲ್ಲಿ ಈ ಘಟನೆ ನಡೆದಿತ್ತು. ಕಳೆದ ವರ್ಷ ಮೇ ತಿಂಗಳಲ್ಲಿ ನವೀನ್ ಎಂಬಾತನ ಮೇಲೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿದ್ದಂತಹ ಆರೋಪ ಇದೆ. ಸದ್ಯ ಆ ಪ್ರಕರಣದಲ್ಲಿ ಬೇಲ್ ಮೇಲೆ ಹೊರಬಂದ ಈತ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಇಲ್ಲಿ ಏನು ಆರೋಪಿಗಳಿದಾರಲ್ಲ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ, ಒಬ್ಬೊಬ್ಬರ ಹಿನ್ನೆಲೆ ನೋಡ್ತಾ ಇದ್ರೆ ಇದೇ ಮೊದಲೇನಲ್ಲ ಅನ್ಸುತ್ತೆ. ಸೊ ಈ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಹಿನ್ನೆಲೆ ಬಗ್ಗೆ ಏನು ಗೊತ್ತಾಗ್ತಾ ಇದೆ? ಖಂಡಿತವಾಗಿಯೂ ಕೂಡ ವಿಜಯ್, ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಏನಿದ್ದಾನೆ, ಈತನ ಕ್ರಿಮಿನಲ್ ಹಿಸ್ಟ್ರಿ ಇದೇ ಮೊದಲೇನಲ್ಲ. ಈ ಹಿಂದೂ ಕೂಡ ಈತ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾವಾಗ ಅಂತ ಹೇಳಿದ್ರೆ, ಈತ ತನ್ನ 4 ಸಹಚರರೊಂದಿಗೆ ನವೀನ್ ಎಂಬಾತನ ಮೇಲೆ ಹಲ್ಲೆಯನ್ನ ಮಾಡಿರ್ತಾನೆ. ಕಬ್ಬಿಣದ ರಾಡ್ನಿಂದ ಹಲ್ಲೆಯನ್ನ ಮಾಡಿದ್ದ. ಆ ಸಂದರ್ಭದಲ್ಲಿ ತಲಗಟ್ಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಈತನನ್ನ ಬಂಧಿಸಿ ಈತನನ್ನ ಹೆಚ್ಚಿನ ವಿಚಾರಣೆಗೂ ಕೂಡ ಒಳಪಡಿಸಿರ್ತಾರೆ. ಅನಂತರದಲ್ಲಿ ಈತ ಜೈಲಿಗೆ ಹೋಗಿರ್ತಾನೆ. ಬೇಲ್ ಮೇಲೆ ಹೊರಬಂದಂತವನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಈತ ಸರೆಂಡರ್ ಕೂಡ ಆಗಿರ್ತಾನೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋದ್ರೆ, ಯಾರಾದ್ರೂ ಆರೋಪಿಯನ್ನು ಸರೆಂಡರ್ ಮಾಡಬೇಕಾಗಿರುತ್ತೆ, ಮೃತದೇಹ ಸಿಕ್ಕಿರುತ್ತೆ. ಆ ಸಂದರ್ಭದಲ್ಲಿ ದರ್ಶನ್ ರವರೇ ಸ್ವಇಚ್ಛಾಯ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಪ್ರಮುಖವಾಗಿ ನಾವು ಗಮನಿಸಲೇಬೇಕು ಈ ಒಂದು ಅಂಶವನ್ನ. 30 ಲಕ್ಷ ರೂಪಾಯಿಗೆ ಸಂಬಂಧಪಟ್ಟಂತೆ ಪೊಲೀಸರು, ಲಾಯರ್ ಹಾಗೆ ಶವ ಸಾಗಿಸುವಂತವರಿಗೆ ಸಂಬಂಧಪಟ್ಟಂತೆ 30 ಲಕ್ಷ ರೂಪಾಯಿ ಹಣವನ್ನ ಕೊಡ್ಲಿಕ್ಕೆ ಹೇಳಿದ್ದೆ. ನನ್ನ ಹೆಸರು ಎಲ್ಲೂ ಕೂಡ ಬರಬಾರ್ದು ಅನ್ನೋದನ್ನ ಅವರಿಗೆ ತಿಳಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲಿಸಿರುವಂಥದ್ದು. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ರೀತಿಯ ರೌಡಿ ಶೀಟರ್ಗಳೇ ಈ ರೀತಿಯ ಕೊಲೆಗಳಲ್ಲಿ ಸರೆಂಡರ್ ಆಗ್ಲಿಕ್ಕೆ ಬರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಸ್ಟೇಷನ್ಗಳಿಗೆ ಹೋಗಿ ಈ ರೀತಿಯ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೋ ಅವರಿಗೆ ಸ್ವಲ್ಪ ಮಟ್ಟಿನ ಭಯ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಕೊಲೆ ಕೇಸ್ ಅಲ್ವಾ, ಹೊರಗೆ ಬರ್ತೀವಿ, ಬೇಲ್ ತಗೊಳ್ತೀವಿ ಅನ್ನುವಂಥ ಒಂದು ಬಂಡ ಧೈರ್ಯ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಇವರು ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ. ಅದೇ ರೀತಿಯಲ್ಲಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಸ್ಪಷ್ಟವಾಗಿ ಲಭ್ಯವಾಗ್ತಾ ಇದೆ. ಈ ಹಿಂದೆ ಆತ ನವೀನ್ ಎಂಬಾತನ ಮೇಲೆ ಹಲ್ಲೆಯನ್ನು ಮಾಡಿರ್ತಾನೆ. ಆತನ 4 ಸಹಚರರು ಏನಿರ್ತಾರೆ ಅವರು ಈ ರೀತಿ ಹಲ್ಲೆಯನ್ನು ಮಾಡಿರುವಂಥದ್ದು. ಆಗ್ಲೂ ಕೂಡ ಇದೇ ರೀತಿ ಒಂದು ಧೈರ್ಯ ಇರುತ್ತೆ. ಯಾಕೆಂದ್ರೆ ಒಮ್ಮೆ ಸ್ಟೇಷನ್ಗೆ ಹೋಗಿದ್ದೀನಿ, ಒಮ್ಮೆ ಜೈಲಿಗೆ ಹೋಗಿದ್ದೀನಿ, ಇನ್ನೊಂದು ಸರ್ತಿ ಹೋದ್ರಾಯ್ತು, ಹಣ ಸಿಗುತ್ತೆ ಅಂತ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತೀವಿ ಅನ್ನುವಂಥ ಒಂದು ಮನಸ್ಥಿತಿ ಏನಿರುತ್ತೆ ಅವರೆಲ್ಲರಿಗೂ ಕೂಡ ಇದೊಂದು ತಕ್ಕ ಪಾಠ ಅಂತಾನೆ ಹೇಳ್ಬೋದು. ಕಾರ್ತಿಕ್ ಕೂಡ ಈ ಒಂದು ಕೇಸ್ನಲ್ಲಿ ಈಗ ಅಂಧರಾಗಿರುವಂಥದ್ದು. ಆತನ ಹಿಸ್ಟ್ರಿಯನ್ನ ಗಮನಿಸಿದಂತಹ ವೇಳೆಯಲ್ಲಿ ಇದ್ರ ಹಿಂದೆ ಇನ್ನೂ ಯಾವ್ಯಾವ ಠಾಣೆಗಳಲ್ಲಿ ಪ್ರಕರಣ ಇದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಕೇವಲ ತಲಗಟ್ಪುರ ಮಾತ್ರ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಠಾಣೆಯಲ್ಲಿ ಈತ ಕ್ರಿಮಿನಲ್ ಕೃತ್ಯದಲ್ಲಿ ಭಾಗಿಯಾಗಿದ್ನ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಕೃತ್ಯದಲ್ಲಿ ಭಾಗಿಯಾದಂಥವನು ಹಿಂದೆ ಸಾಕಷ್ಟು ಠಾಣೆಗಳಲ್ಲಿ ಹಲವು ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರೋದ್ರಿಂದಾಗಿ ಈತನ ಕ್ರಿಮಿನಲ್ ಹಿಸ್ಟ್ರಿಯನ್ನ ಮತ್ತೆ ಕೆದಕಲಿಕ್ಕೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಸಿದ್ಧವಾಗಿರುವಂಥದ್ದು. ವಿಜಯ್, ಈ ರೀತಿಯ ಒಂದು ಕೃತ್ಯವನ್ನು ಎಸಗುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈತನಿಗೆ ಏನಿದೆ, ಒಂದ್ ಕಡೆ ಧೈರ್ಯ ಇತ್ತು, ಇನ್ನೊಂದು ಕಡೆ ಹಣ ಸಿಗುತ್ತೆ ಅನ್ನುವಂಥ ಒಂದು ಆಸೆಯಿಂದಾಗಿ ಈ ಒಂದು ಕೃತ್ಯಕ್ಕೆ ಒಪ್ಕೊಂಡ, ಅದರಲ್ಲೂ ಕೂಡ ಬಂದು ಸರೆಂಡರ್ ಆಗಿದ್ದ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.